ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯೇಭ್ಯೋ ನಮಃ. ಹರಿ ಓಂ. ಶ್ರೀ ವೇದಾಂತ ಮಹಾಚಲಂ ಹಿ ಪರಿತಃ ಸಂಯೋಜ್ಯ ಸೂತ್ರಾಹಿಪಂ ಸದ್ವಾತಾಗಮ ಪೋಷಿತಾತ್ಮಹೃದಯಂ ತತ್ಪೂರ್ವಪಕ್ಷಾಸುರೈಃ ಸಿದ್ಧಾಂತೋಕ್ತಿ ಸುರೇಶ್ವರೈಶ್ಚ ಮಥಿತೋ ಯಃ ಕೃಷ್ಣದುಗ್ಧಾಂಬುಧಿಃ ಸ್ವೀಯಾನಾಮೃತಂ ಪ್ರಯಚ್ಛತಿ ಸಮಾಂ ಪಾಯಾತ್ ಗುಣೋದ್ಯನ್ಮಣಿಃ. ಸತ್ಸಂಘಮಾನಸ ಸರೋವರ ಮಧ್ಯವರ್ತಿ ಕೃಷ್ಣಾಂಘ್ರಿಚಾರು ಕಮಲಾರ್ಪಿತ ಚಿತ್ತವೃತ್ತಿಃ ಶಾಸ್ತ್ರಾತಿ ಮಂಜುಪದರಂಜಿತ ರಮ್ಯ ಸಂಸತ್ ಆಸ್ಮಾಕ ಹೃತ್ಸರಸಿಜೇಸ್ತು ಸಮತ್ವಹಂಸಃ. ತಪೋ ವಿದ್ಯಾ ವಿರಕ್ತ್ಯಾದ್ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಶ್ರೀ ವಿಶ್ವೇಶತೀರ್ಥಗುರುಭ್ಯೋ ನಮಃ. ಈವರೆಗೂ ಶ್ರೀಮದ್ ರುಕ್ಮಿಣೀಶ ವಿಜಯದ ಮಹಾಕಾವ್ಯದ 13ನೇ ಸರ್ಗದಲ್ಲಿ ಆನ್ ಆಗಿಲ್ವಾ? ಈವರೆಗೂ 18 ಪದ್ಯಗಳನ್ನು ಯಥಾಮತಿಯಾಗಿ ನೋಡಿದ್ದೀವಿ. ಉದ್ಧವನು ನಂದಗೋಪನ ಊರಿಗೆ ಬಂದಿದ್ದಾನೆ, ವ್ರಜದಲ್ಲಿ ಇದ್ದಾನೆ. ಅವನು ಅಲ್ಲಿ ನಂದಗೋಪನ ಮನೆಯಿಂದ ಮುಂದೆ ಗೋಪಿಕಾ ಸ್ತ್ರೀಯರ ಮನೆಗೆ ಹೋಗ್ತಾನೆ. ಒಬ್ಬರೊಬ್ಬರ ಮನೆಯಲ್ಲೂ ಕೃಷ್ಣ ಭಕ್ತಿ ಯಾವ ರೀತಿಯಾಗಿ ಅವನು ಕಂಡ ಅನ್ನೋದನ್ನು ಬಹಳ ಚೆನ್ನಾಗಿ ವಿವರಿಸಿದ್ದಾರೆ. ಅದನ್ನು ಮುಂದೆ ನೋಡ್ತಾ ಕಾಚಿನ್ ಮುಕುಂದೇನ ಸಹೈವ ಶಯ್ಯಾಂ ಪ್ರಾಪ್ತುಂ ಬತಾಧ ಶಯನೌರತಸ್ಥ ತಜ್ಜುಷ್ಟ ತಾಂಬೂಲ ಫಲಾಯ ಧನ್ಯ ತತ್ಯಾಜ ತಾಂಬೂಲ ರುಚಿಂ ಕಿಲಾನ್ಯ. ಇಲ್ಲಿವರೆಗೂ ಆಗಿದೆ. 19ನೇ ಶ್ಲೋಕ. ತದ್ಭುಕ್ತ ಶೇಷೋದನಲುಬ್ಧ ಚಿತ್ತ ನಿತ್ಯಂ ಕಿಲೈಕಾ ನಶನೌರತಸ್ಥ ಸ್ವಪ್ನೇಪಿ ತತ್ಸಂಗಮಿವಾಪ್ತು ಕಾಮ ಸ್ವಸ್ಥಾಪಿ ಶೇತೆ ಕಿಲ ಕಾಪಿ ದೀನಾ. ಇವರಲ್ಲಿ ಒಬ್ಬಳು ಗೋಪಿಕಾ ಸ್ತ್ರೀ ಏನಂದರೆ, ಕೃಷ್ಣನು ಊಟ ಮಾಡಿ ಬಿಟ್ಟಿದ್ದನ್ನೇ ಅವನ ಎಲೆಯಲ್ಲಿ ಊಟ ಮಾಡ್ತಾ ಇದ್ದವಳು ಯಾವಾಗಲೂ. ಕೃಷ್ಣ ಇಲ್ಲ ಈಗ, ಆದ್ದರಿಂದ ಅವನ ಉಚ್ಚಿಷ್ಟಾನ್ನವನ್ನು ತಿನ್ನಿಕ್ಕಾಗ್ತಾ ಇಲ್ಲ ಅನ್ನೋದಕ್ಕೋಸ್ಕರ ಅನಶನವ್ರತಸ್ಥ ಊಟ ಮಾಡೋದನ್ನೇ ಬಿಟ್ಬಿಟ್ಟಿದ್ದಾಳಂತ. ಏನೋ ಅದು ಇದು ಹಣ್ಣು ಹಂಪಲು ಅದು ಇದು ತಿನ್ಕೊಂಡಿರ್ತಾಳೆ ಹೊರತಾಗಿ ಕ್ರಮಬದ್ಧವಾಗಿ ಎಲೆ ಹಾಕ್ಕೊಂಡು ಬಡಿಸ್ಕೊಂಡು ಊಟ ಮಾಡುವಂತನ್ನ ಸಂಪ್ರದಾಯನೇ ಬಿಟ್ಟುಬಿಟ್ಟಿದ್ದಾಳಂತೆ. ಯಾಕೆಂದರೆ ಕೃಷ್ಣ ಊಟ ಮಾಡಿ ಬಿಟ್ಟ ಪ್ರಸಾದ ಉಚ್ಚಿಷ್ಟ ನನಗೆ ಸಿಗಲ್ಲ ಅಂದಮೇಲೆ ಇಂಥ ಒಂದು ಊಟ ಯಾಕೆ ಬೇಕು ಅಂಥೇಳಿ ತದ್ಭುಕ್ತ ಶೇಷೋದನ ಲುಬ್ಧ ಚಿತ್ತ, ಪರಮಾತ್ಮನು ಊಟ ಮಾಡಿದ್ದರ ಶೇಷವನ್ನು ತಿನ್ನುವುದರಲ್ಲೇ ಆಸಕ್ತಿಯನ್ನು ಹೊಂದಿದ್ದಂತಹ ಒಬ್ಬಳು ನಿತ್ಯಂ ಕಿಲ ಏಕಾ ನಶನೌರತಸ್ಥ. ಎಲ್ಲರೂ ತುಂಬ ಒತ್ತಾಯ ಮಾಡತ್ಲು, ಇಲ್ಲ ಹೀಗೆಲ್ಲ ಮಾಡಿದ್ರೆ ಪ್ರಾಣ ಹೋಗುತ್ತಪ್ಪ, ಆಮೇಲೆ ನಾಳೆ ಕೃಷ್ಣ ಮದಾಗ ನೀನು ಇಲ್ಲದೆ ಇದ್ರೇನು ಅಂದರೆ ಅಂದಿದ್ದಕ್ಕೆ ಸರಿ ಒಂದು ಹೊತ್ತು ಊಟ ಮಾಡ್ತೀನಿ ಅಂದ್ಲಂತು. ಏಕಾ ನಶನವ್ರತಸ್ಥ, ಏನೂ ತಿನ್ನದೆ ಉಪವಾಸ ಮಾಡ್ತಾಯಿದ್ಲು. ಇನ್ನೊಬ್ಬಳು ಒಂದೊತ್ತು ಊಟ ಮಾಡ್ತೀನಿ ಅಂತ. ಒಬ್ಬಳು ಬರೀ ಹಣ್ಣು ಹಂಪಲುಗಳನ್ನು ತಿನ್ಕೊಂಡಿದ್ಲಂತೆ. ಪರವಾಗಿಲ್ಲ, ಏನಾಗಲ್ಲ, ನನಗೆ ಇರ್ತೀನಿ, ಬದುಕಾಗ್ತಾನೆ, ಹಣ್ಣು ಹಂಪಲು ತಿನ್ಕೊಂಡಿರ್ತೀನಿ ಅಂತ. ಇನ್ನೊಬ್ಬಳು ಏಕಾನಶನವ್ರತಸ್ಥ, ಒಂದು ಸರ್ತಿನೇ ಊಟ ಮಾಡೋದು ಅಷ್ಟೇ, ಹೆಚ್ಚು ತಿನ್ನಲ್ಲ. ಆವಾಗ ಏನು ಹಾಕ್ಕೊಂಡಿರ್ತೀನೋ ಒಂದು ಸತಿ ಬಡಿಸಿಕೊಂಡು ಎಲೆಯಲ್ಲಿ ತಿಂದದ್ದೇನೋ ಅಷ್ಟೇ,
ಮತ್ತೇನು ಎಕ್ಸ್ಟ್ರಾ ಬಡಿಸ್ಕೊಳ್ಳೋದು ಇಲ್ಲ, ಇನ್ನೊಂದು ಸತಿ ಊಟನೂ ಮಾಡಲ್ಲ, ಬೇಕಾದರೂ ಹಸುವಾದರೂ ತಿನ್ನಲ್ಲ. ಈ ರೀತಿಯಾಗಿ ಒಬ್ರೊಬ್ಬರು ಒಂದೊಂದು ರೀತಿ ವ್ರತ ಅಂತೆ. ಸ್ವಪ್ನೇಪಿ ತತ್ಸಂಗಮಿವಾಪ್ತು ಕಾಮ. ಸರಿ, ಎದುರುಗಡೆ ಅಂತೂ ಕೃಷ್ಣ ಸಿಗ್ತಾ ಇಲ್ಲ, ಒಳ್ಳೆ ನಿದ್ದೆ ಮಾಡೋಣ. ಚೆನ್ನಾಗಿ ನಿದ್ದೆ ಮಾಡಿದಾಗ ಒಳ್ಳೆ ಕನಸು ಬರುತ್ತೆ. ಕನಸಿನಲ್ಲಾದರೂ ಕೃಷ್ಣ ಕಾಣ್ಬೋದಲ್ವ? ಆವಾಗ ಒಳ್ಳೆ ನಿದ್ದೆ ಬಂದರೆ ಕನಸು ಬರುತ್ತೆ, ಕನಸಿನಲ್ಲಿ ಕೃಷ್ಣ ಕಾಣ್ಬೋದು. ಆದ್ದರಿಂದ ಸ್ವಪ್ನೇಪಿ ತತ್ಸಂಗಮಿವಾಪ್ತು ಕಾಮ. ಸ್ವಪ್ನದಲ್ಲಾದರೂ ಕೃಷ್ಣನ ಸಹವಾಸ ನನಗೆ ಸಿಗಲಿ ಅನ್ನೋದಕ್ಕೋಸ್ಕರ ಸ್ವಸ್ಥಾಪಿ ಶೇತೆ ಕಿಲ ಕಾಪಿ ದೀನ. ನಿದ್ದೆ ಬರದೇ ಇದ್ದರೂ ಮಲ್ಕೋತಾ ಇದ್ಲಂತೆ ಯಾವಾಗಲೂ. ಸ್ವಸ್ಥಾಪಿ, ಯಾವಾಗಲೂ ಟಯರ್ಡ್ ಆದರೆ ತಾನೇ ನಾವು ನಿದ್ದೆ ಮಾಡೋದು. ಆದರೆ ಈ ಗೋಪಿಕಾ ಸ್ತ್ರೀ ಒಬ್ಬಳಿಗೆ ಸುಸ್ತಿಲ್ಲ, ಏನಿಲ್ಲ, ಸ್ವಸ್ಥಳಾಗಿದ್ದಾಳೆ, ಸುಸ್ತಿಲ್ಲ, ತುಂಬ ಚೆನ್ನಾಗಿದ್ದಾಳೆ, ಒಳ್ಳೆ ಹೆಲ್ದಿ ಆಗಿದ್ದಾಳೆ, ಆರಾಮಾಗಿ ಓಡಾಡಿಕೊಂಡು ಚೆನ್ನಾಗಿರ್ಬೋದು. ಆದರೂ ಮಲ್ಕೋತಾ ಇರ್ತಾಳಂತ ಅವಾಗವಾಗ. ಯಾಕೆ ಅಂದರೆ ಹಾಗಾದರೂ ಯಾವಾಗಲೂ ನಿದ್ದೆ ಬಂದು ಯಾವಾಗಲಾದರೂ ಕೃಷ್ಣ ಸಿಕ್ಕಿಬಿಟ್ರೆ ಕನಸಿನಲ್ಲಿ ಎಷ್ಟು ಚೆನ್ನಾಗಿರುತ್ತಲ್ವ ಅಂಥೇಳಿ, ಹೀಗಾದರೂ ಸ್ವಪ್ನದಲ್ಲಾದರೂ ಕೃಷ್ಣನನ್ನು ಕಾಣುವ ಹಂಬಲದಿಂದ ನಿದ್ದೆ ಬರದೇ ಇದ್ದರೂ ಸುಸ್ತಾಗದೇ ಇದ್ದರೂ ಸುಮ್ಮನೆ ಮಲ್ಕೋತಾ ಇರೋದಂತೆ. ಯಾವಾಗಾದರೂ ನಿದ್ದೆ ಬಂದರೆ ಅಟ್ಲೀಸ್ಟು ಕೃಷ್ಣ ಸಿಗ್ತಾನೆ. ಹೀಗೆ ಒಬ್ಬೊಬ್ಬರ ಒಂದೊಂದು ರೀತಿಯ ವ್ರತವನ್ನು ನೋಡಿ ಉದ್ಧವ ನಾವೇನೋ ದೊಡ್ಡ ಕೃಷ್ಣನ ಸೇವೆ ಮಾಡ್ತಾಯಿದ್ದೀವಿ ಅಂದ್ಕೊಂಡ್ರಿ, ಇಲ್ಲಿ ಒಬ್ಬರೊಬ್ಬರು ಕೃಷ್ಣನ ನೋಡ್ದೇ ಇಷ್ಟೊಂದು ಸೇವೆ ಮಾಡ್ತಾ ಇದ್ದಾರಲ್ಲ ಅಂಥೇಳಿ ಬಹಳ ಆನಂದವನ್ನು ಪಟ್ಟ, ಹೆಮ್ಮೆ ಆಯಿತಂತೆ. ಕೃಷ್ಣ ಪರಮಾತ್ಮನನ್ನು ಎಷ್ಟು ಜನ ಎಷ್ಟು ಥರ ಪ್ರೀತಿಸ್ತಾ ಇದ್ದಾರೆ ಅಂತ. ಮುಂದೆ ಕಾಂತಂ ಹರಿಂ ತತ್ ಪ್ರಭವಂ ಕುಮಾರಂ ತಚ್ಚುಷ್ಟಗೇಹಂ ಗೃಹಮೂಹಮಾನ ಪತ್ಯುರ್ನ ಪೂಜಾಂ ನ ಚ ಪುತ್ರ ರಕ್ಷಾಂ ಕೃತ್ಯಂ ನ ಗೃಹ್ಯಂ ವಿತನೋತಿ ತನ್ವೀ. ಒಬ್ಬಳು ತೆಳ್ಳಗಿದ್ದಂಥ ಒಬ್ಳು ಗೋಪಿಕಾಸ್ತ್ರೀ ಅಂತೆ. ಆ ಕೃಷಾಂಗಿ ಏನು ಮಾಡ್ತಾಯಿದ್ಲು, ಕೃಷ್ಣನೇ ನನ್ನ ಪತಿ, ಅವನಿಂದ ಹುಟ್ಟಿದ ಮಗನೇ ನನ್ನ ಮಗ, ಅವನು ವಾಸಿಸಿದ ಮನೆಯೇ ನನ್ನ ಮನೆ ಅಂತ ಊಹಿಸಿಕೊಂಡು ಅವಳೇನು ಮಾಡಿದ್ಲು, ಗಂಡನ ಸೇವೆಯನ್ನು, ಸ್ವಂತ ಮಗನ ಪೋಷಣೆಯನ್ನು, ಮನೆ ಕೆಲಸ ಏನು ಮಾಡದೆ ಎಲ್ಲ ಬಿಟ್ಟು ಬಂದಿದ್ಲು. ಯಾಕಪ್ಪ? ನೋಡಿದವ್ರಿಗೆ ಸೋಂಬೇರಿ, ಮತ್ತು ಗಂಡನ ಬಗ್ಗೆ ಪತಿಭಕ್ತಿ ಇಲ್ಲ, ಮಕ್ಕಳ ಬಗ್ಗೆ ಶುಶ್ರೂಷೆಯ ಕಾಳಜಿ ಇಲ್ಲ, ತುಂಬ ಇರ್ರೆಸ್ಪಾನ್ಸಿಬಲ್ ಆಗಿದ್ದಾಳೆ ಅಂತ ಅಂದ್ಕೊಳ್ಬೋದು. ಆದರೆ ಉದ್ಧವನಿಗೆ ಗೊತ್ತಾಯ್ತಂತೆ, ಇವನು ಒಬ್ಬ ಕೃಷ್ಣ ಭಕ್ತ. ಆದ್ದರಿಂದ ಆಕೆಯ ಕೃಷ್ಣ ಭಕ್ತಿ ಗೊತ್ತಾಯಿತು. ಏನು ಭಕ್ತಿ ಅಂದರೆ, ನಾನು ಗಂಡ ಅಂದರೆ ಕೃಷ್ಣನೇ ಗಂಡ, ಅವನಿಂದ ಜನಿಸಿದ ಮಗನೇ ಮಗ, ಅವನು ವಾಸ ಮಾಡಿದ ಮನೆಯೇ ಮನೆ, ಇನ್ಬಿಟ್ಟು ಯಾವುದು ಮನೆಯೂ ಅಲ್ಲ, ಮಕ್ಕಳು ಅಲ್ಲ, ಗಂಡನೂ ಅಲ್ಲ, ಯಾರೂ ಅಲ್ಲ ಅಂಥೇಳಿ ಎಲ್ಲ ಬಿಟ್ಟು ಒಬ್ಬಳೇ ಆರಾಮಾಗಿದ್ದಾಳಂತೆ. ಏನು ಕೆಲಸನೂ ಮಾಡಲ್ಲಂತೆ, ಮನೆ ಹೆಂಗಂದ್ರಂಗೆ ಇಟ್ಕೊಂಡು ಅವಳು ಆರಾಮಾಗಿದ್ದಾಳು ಒಬ್ಬಳು. ಹೀಗೆ ಒಬ್ಬರೊಬ್ಬರು ಒಂದೊಂದು ರೀತಿಯಾದಂತಹ ಕೃಷ್ಣ ಭಕ್ತಿಯನ್ನು ತೋರಿಸ್ತಾ ಇದ್ರು ಅಂತಾರೆ. ಇದು 20ನೇ ಶ್ಲೋಕವಾದರೆ ಮುಂದೆ 21ರಲ್ಲಿ ರಥಾವಸಾನೆ ಮುರಜಿತ್ಕರೇಣ ನಿಬದ್ಧುಮೇಕೋಜ್ಜಿತ ಕೇಶಬಂಧ ತದೈವ ತತ್ಸಂಹಿತಭೂಷಣೇಚ್ಛ ನ ಭೂಷಣಂ ಕಾಪಿ ಬಿಭರ್ತಿ ಬಾಲಾ. ಏಕ ರಥಾವಸಾನೆ ಅಂದರೆ ಕೃಷ್ಣನ ಜೊತೆಗೆ ರತಿಕ್ರೀಡೆ ಆಡ್ತಾಯಿದ್ಲು. ಆ ರತಿಕ್ರೀಡೆ ಆದಮೇಲೆ ಕೊನೆಯಲ್ಲಿ ಕೃಷ್ಣನ ಕೈಯಿಂದ ಕಟ್ಟಲ್ಪಡಬೇಕಾದಂತಹ ಕೂದಲು ಯಾವಾಗಲೂ ಕಟ್ಸ್ಕೊತಾ ಇದ್ಲಂತೆ. ಬಿತ್ತೋಗಿದ್ದಂತಹ ಜುಟ್ಟನ್ನೆಲ್ಲ ಏನು ತುರಬನ್ನು ಕೃಷ್ಣನಿಂದ ಕಟ್ಟಿಸ್ಕೊತಾ ಇದ್ಲಂತೆ ಯಾವಾಗಲೂ ಕೊನೆಯಲ್ಲಿ. ಇದು ಅವಳ ಅಭ್ಯಾಸ ಆಗೋಗಿತ್ತು. ಹೀಗಾಗಿ ಯಾವಾಗಲೂ ರತಿಕ್ರೀಡೆ ಅಂತ್ಯದಲ್ಲಿ ಕೃಷ್ಣನಿಂದ ತನ್ನ ಹೆರಳು ಹಾಕ್ಸ್ಕೊತಾ ಇದ್ಲು, ಜುಟ್ಟು ಕಟ್ಸ್ಕೊತಾ ಇದ್ಲು. ಆದ್ದರಿಂದ ಆ ರತಿಕ್ರೀಡೆ ಇಲ್ಲ, ಆದ್ದರಿಂದ ಕೃಷ್ಣನ ಕೈಯಿಂದ ತನ್ನ ಜಡೆ ಕಟ್ಸ್ಕೊಳ್ಳೋವಂಥ ಸೌಭಾಗ್ಯ ಇಲ್ಲ. ಆದ್ದರಿಂದ ಈ ಜಡೆ ಇದ್ರೇನು ಇಲ್ಲದೆ ಇದ್ರೇನು ಅಂಥೇಳಿ ಅದ್ರ ಬಗ್ಗೆ ಒಂದಿಷ್ಟೂ ಇಲ್ಲದೆ ಅವಳು ಯಾವ ಆಭರಣನೂ ಹಾಕ್ಕೋತಾ ಇರಲ್ಲ, ಆ ಜಟೆನೂ ಕಟ್ಕೊಂಡಿಲ್ಲ, ಹಾಗೆ ಬಿಟ್ಬಿಟ್ಟಿದ್ನು. ಹೀಗೆ ಅವಳದೊಂದು ರೀತಿ ಬರುತ್ತೆ. ನಾವು ಎಷ್ಟೋ ಜನ ನೋಡಿದ್ದೀವಲ್ಲ, ಜಟೆ ಹಾಗೆ ಜಟಾಧಾರಿಗಳು ಇರ್ತಾರಲ್ಲ, ಹಾಗೆ ಎಷ್ಟು ವರ್ಷಗಳಾದರೂ ಅದನ್ನು ಹಾಗೆ ನೀರು ಕಟ್ಕೊಂಡು ಬಿಟ್ಟಿರುತ್ತೆ, ಹಾಗೆ ಬಿಟ್ಬಿಟ್ಟಿರ್ತಾರೆ ಅವರು. ಆ ರೀತಿ ಇವಳು ಕೂಡ ತನ್ನ ಜಟೆಯನ್ನು ಬಿಟ್ಬಿಟ್ಟಿದ್ಲು. ಕೃಷ್ಣ ಕಟ್ಟದೇ ಇರುವಂತಹ ಜಡೆ ನನಗೆ ಯಾಕೆ? ಕೃಷ್ಣನ ಕೈಯಿಂದ ಯಾವಾಗಲೂ ಕಟ್ಸ್ಕೊಡ್ತಾ ಇದ್ದೆ, ಇದೊಂದು ಅಭ್ಯಾಸವಾಗಿತ್ತು. ಅಭ್ಯಾಸ ತಪ್ಪೋದ ಮೇಲೆ
ನನಗೆ ಅಂಥ ಒಂದು ಜಡೆಯ ಬಗ್ಗೆ ಯಾರಿಗೋಸ್ಕರ ಅಲಂಕಾರ ಮಾಡಿಕೊಳ್ಳಿ, ಯಾರಿಗೋಸ್ಕರ ಭೂಷಣ ಹಾಕ್ಕೊಳ್ಳಿ ಅಂಥೇಳಿ ನಭೂಷಣಂ ಕಾಪಿ ಬಿಭರ್ತಿ ಬಾಲ, ಭೂಷಣವನ್ನೇ ಹಾಕ್ಕೊಳ್ತಾ ಇದ್ಲಂತ. ಯಾಕಂದರೆ ಅವಳಿಗೆ ಸರ ಮತ್ತು ತಿರ್ಗಾ ಕೃಷ್ಣ ಹಾಕ್ತಾ ಇದ್ನಂತ, ಅವಳು ಜಡೆ ಕೃಷ್ಣ ಕಟ್ತಾ ಇದ್ನಂತ. ಈ ರೀತಿಯಾಗಿ ಯಾವಾಗ ಕೃಷ್ಣನು ಕಟ್ಟದ ಆ ಜಡೆ ಇರಬೇಕಾದ್ರೆ, ಕೃಷ್ಣನು ಧಾರಣೆ ಮಾಡಿಸದ ಆಭರಣಗಳಿರಬೇಕಾದ್ರೆ ಅದನ್ನು ಹಾಕ್ಕೊಂಡು ಏನು ಮಾಡಲಿ ಅಂಥೇಳಿ ಆಭರಣವನ್ನು ಬಿಟ್ಟು ತೆಗೆದುಹಾಕಿದ್ಲು, ಜಡೆಯೂ ಹಾಕ್ಕೊಳ್ತಾ ಇರಲಿಲ್ಲ, ಹಾಗೇ ಇರ್ತಾಯಿದ್ಲು. ಇದು ಅವಳು ಮಾಡ್ತಾ ಇದ್ದಂತಹ ಒಂದು ವ್ರತ. ಇದನ್ನು ಉದ್ಧವ ನೋಡಿದ ಅಂತ. ಮುಂದೆ 22ನೇ ಶ್ಲೋಕದಲ್ಲಿ ಪ್ರದಕ್ಷಿಣೀಕೃತ್ಯ ದಿನೇ ದಿನೇನ್ಯಾ ಸ್ವಧಾಮ ವೃಂದಾವನಮರ್ಥಯಂತೆ ವಿಕಸ್ವರಕ್ಷ್ಮಾರುಹ ಪುಂಜ ಮಂಜು ಮುಕುಂದ ವೃಂದಾವನ ರಾಸಲೀಲಾ. ಇನ್ನು ಕೆಲವರು ಗೋಪಿಕಾ ಸ್ತ್ರೀಯರು ಬೇಕಾದಷ್ಟು ಹೂಗಳು ತುಂಬಿರುವಂಥ ಮರಗಳಿದ್ದು, ಎಲ್ಲಿ? ಕೃಷ್ಣನ ವೃಂದಾವನದಲ್ಲಿ. ಅಂಥ ಕೃಷ್ಣನ ಜೊತೆ ರಾಸಕ್ರೀಡೆ ಆಡಬೇಕಾದ್ರೆ ಬೇಕಾದಷ್ಟು ಹೂಗಳೆಲ್ಲ ತುಂಬಿರ್ತಾ ಇತ್ತು ವೃಂದಾವನದಲ್ಲಿ. ಅದನ್ನೆಲ್ಲ ತೆಗೆದು ಅವನು ಕೃಷ್ಣ ಮುಡಿಸ್ತಾ ಇದ್ದಂತೆ. ಆ ಗೋಪಿಕಾಸ್ತ್ರೀಗೆ ಒಂದೊಂದೇ ಅವಳಿಗೆ ಅರ್ಚನೆ ಮಾಡಿರೋ ಥರ ಅವಳಿಗೆ ಮುಡಿಸ್ತಾ ಬರ್ತಾ ಇದ್ದ ಕೃಷ್ಣ. ಇದು ಅವರ ರತಿಕ್ರೀಡೆಯಲ್ಲಿ ನಡೀತಾ ಇದ್ದಂತಹ ವಿಹಾರದ ಕ್ರಮ ಅಂತ. ಹೀಗೆ ಯಾವಾಗ ಆ ತುಳಸಿಗೆ ಪ್ರದಕ್ಷಿಣೆ ಬಂದು ಕೃಷ್ಣನು ಯಾವಾಗಲೂ ಅವಳಿಗೆ ಹೂ ಮುಡಿಸ್ತಾ ಇದ್ನೋ, ಅಂತಹ ರತಿಕ್ರೀಡೆ ಮತ್ತೆ ನನಗೆ ಸಿಗಲಿ ಅನ್ನೋದಕ್ಕೋಸ್ಕರ ನೋಡಿದವರಿಗೆ ಹುಚ್ಚಂತ ಅನಿಸ್ಬೋದು. ಆದರೆ ಇವಳು 3 ಹೊತ್ತು ತುಳಸಿ ಸುತ್ತಲೂ ನಮಸ್ಕಾರ ಮಾಡೋದೇ ಇವಳು ಕೆಲಸ ಅಂತ. ಯಾಕಂದರೆ ಹಾಗೆ ಪ್ರದಕ್ಷಿಣೆ ಮಾಡ್ತಾ ಇದ್ದಾಗ ತುಳಸಿನ ಕಂಡ್ರೆ ತುಂಬ ಇಷ್ಟ ಅಲ್ವಾ ಪರಮಾತ್ಮನಿಗೆ, ಕೃಷ್ಣನಿಗೆ. ಆದ್ದರಿಂದ ಖಂಡಿತ ಅವನು ಆ ತುಳಸಿಯ ಪ್ರದಕ್ಷಿಣೆ ಮಾಡ್ತಾ ಇರುವಂಥವ್ರನ್ನ ಮತ್ತೆ ತಿರ್ಗಾ ಸೇರಬೇಕು, ಅವ್ರ ಜೊತೆ ರತಿಕ್ರೀಡೆ ಆಡಬೇಕು ಅನ್ನೋದಕ್ಕೋಸ್ಕರ ಕೃಷ್ಣ ಬರ್ತಾನೆ ಅಂತ ಕೃಷ್ಣನ ಆಗಮನಕ್ಕೆ ಅಭಿಲಷಿಸುತ್ತಾ ಅವನು ಹಿಂದೆ ಜೊತೆ ಆಡಿದಂತಹ ರತಿಕ್ರೀಡೆ, ಅವನು ಮುಡಿಸ್ತಾ ಇದ್ದಂತಹ ಹೂವು ವೃಂದಾವನದಲ್ಲಿ, ಇದನ್ನೆಲ್ಲ ನೋಡಿ ತುಳಸಿ ವೃಂದಾವನ ಸುತ್ತಲೂ ಅವಳು ನಮಸ್ಕಾರ ಮಾಡ್ತಾನೇ ಇದ್ಲಂತೆ ಅವಾಗ. ಹಾಗಾದರೂ ಅದನ್ನು ನೋಡಿ ಕೃಷ್ಣ ಬಂದು ಮತ್ತೆ ತಿರ್ಗಾ ತುಳಸಿಯ ಸುತ್ತಲೂ ನಾವು ಸುತ್ತಾಡಿ ನನಗೆ ಹೂ ಮುಡಿಸಿ ನನ್ನನ್ನು ಅನುಗ್ರಹ ಮಾಡಲಿ ಅನ್ನೋದಕ್ಕೋಸ್ಕರ ಹೀಗೆ ಅವಳು ತುಳಸಿ ವೃಂದಾವನದ ಸುತ್ತಲೂ ಒಬ್ಬಳು ಗೋಪಿಕಾಸ್ತ್ರೀ ಪ್ರದಕ್ಷಿಣೆ ಮಾಡ್ತಾ ಇದ್ಲಂತೆ ಯಾವಾಗಲೂ 3 ಹೊತ್ತು ಒಳಗದೇ ಕೆಲಸ. ಇದು ಅವಳು ಮಾಡ್ತಾ ಇದ್ದಂತಹ ಕೃಷ್ಣ ವ್ರತ, ಕೃಷ್ಣ ಭಕ್ತಿಯ ಕ್ರಮ. ಇಷ್ಟು ಹೇಳಿ 23ನೇ ಶ್ಲೋಕದಲ್ಲಿ ಹೇಳ್ತಾರೆ, ನಿಜೈರ್ಜನನ್ಯಾ ಜನಕೇನ ಸಾಕಂ ನ ಭಾಷತೆ ಕಿಂಚನ ಕಾಪಿ ಗೋಪಿ ಪ್ರಿಯೇಣ ಸಾರ್ಧಂ ಬತ ರಮ್ಯ ಗೋಷ್ಠೀಂ ಅಕುರ್ವತಾಂ ಕಿಂ ವಚಸೇತಿ ದೀನಾ. ಕಾಪಿ ಗೋಪಿ ಪ್ರಿಯೇಣ ಸಾರ್ಧಂ ರಮ್ಯಗೋಷ್ಠೀಂ ಅಕುರ್ವತ ವಚಸಾ ಕಿಂ ಇತಿ ದೀನಾ ನಿಜೈಃ ಜನನ್ಯಾ ಜನಕೇನ ಸಾಕಂ ಕಿಂಚನ ನ ಭಾಷತೆ ಅಂತ ಇದರ ಒಂದು ಗುಡ್ ಪ್ರೋಸ್ ಆರ್ಡರ್ ಅನ್ವಯ. ಏನದರ ಅಭಿಪ್ರಾಯ? ಒಬ್ಬಳು ಗೋಪಿಯು ಮಾತಾಡಿದ್ರೆ ಕೃಷ್ಣನ ಜೊತೆಗೇ ಸಲಾಪ ಮಾಡಬೇಕು. ಬೇಡದೇ ಇರೋ ಮಾತುಗಳು ಯಾರ್ಯಾರ ಜೊತೆಗೋ ಕಾಡು ಹರಟೆ ಹೊಡ್ಕೊಂಡು ಏನ್ರಿ ಉಪಯೋಗ? ಕೃಷ್ಣನ ಜೊತೆ ಮಾತಾಡಿದ್ರೆ ಅವನು ಎಷ್ಟು ಚೆನ್ನಾಗಿ ಸ್ಪಂದಿಸ್ತಾ ಇದ್ದ, ಎಷ್ಟು ಚೆನ್ನಾಗಿ ಉತ್ತರ ಕೊಡ್ತಾ ಇದ್ದ, ನಮ್ಮನ್ನು ಮಾತಾಡೋದಕ್ಕೆ ಹಾಗೆ ಮಾಡ್ತಾ ಇದ್ದ. ಹಾಗಾಗಿ ಕೃಷ್ಣ ನಮ್ಮ ಪ್ರತಿಯೊಂದು ಮಾತನ್ನು ಅಷ್ಟು ಇಂಟ್ರೆಸ್ಟು, ಅಷ್ಟು ಕಾನ್ಸಂಟ್ರೇಷನ್ನಿಂದ, ಪ್ರೀತಿಯಿಂದ ಕೇಳ್ತಾ ಇದ್ದ, ಅಫೆಕ್ಷನಿಂದ. ಆದ್ದರಿಂದ ಅವನ ಜೊತೆ ಮಾತಾಡಿದ್ರೆ ಮಾತಾಡಬೇಕು, ಇಲ್ಲಾಂದರೆ ಮಾತೇ ಆಡಬಾರ್ದು ಅಂಥೇಳಿ ಏನು ಪ್ರಯೋಜನ ಇಲ್ಲ ಬೇರೆಯವ್ರ ಜೊತೆ ಮಾತಾಡಿ ಅನ್ನೋದು ಕಾರಣಕ್ಕೋಸ್ಕರನೇ ಅವಳೇನು ಮಾಡಿದ್ಲಂತೆ, ತನ್ನ ಬಂಧು ಬಾಂಧವರ ಜೊತೆಗೆ, ಅಪ್ಪ ಅಮ್ಮನ ಜೊತೆಗೆ, ಗಂಡ ಮಕ್ಕಳ ಜೊತೆಗೆ, ಯಾರ ಜೊತೆಗೂ ಯಾವ ಮಾತು ಆಡದೆ ಎಲ್ಲ ಬಿಟ್ಬಿಟ್ಟಿದ್ಲು, ಮಾತೇ ಬಿಟ್ಬಿಟ್ಟಿದ್ಲು. ಮೂಗಿ ಥರ ಆಗೋಗಿದ್ದು, ಯಾವುದಕ್ಕೂ ಉತ್ತರ ಕೊಡ್ತಾ ಇರಲಿಲ್ಲ, ಏನೂ ಮಾತಾಡ್ತಾ ಇರಲಿಲ್ಲ. ಯಾಕೆಂದರೆ ಮಾತಾಡಿದ್ರೆ ಕೃಷ್ಣನ ಜೊತೆಗೆ ಮಾತಾಡಬೇಕು. ಕೃಷ್ಣ ಇಲ್ಲದೆ ಬೇರೆಯವ್ರ ಜೊತೆಗೆ ಮಾತನಾಡಿ ಏನೇನೋ ಕಾಡು ಹರಟೆ ಹೊಡೆದು ನಮ್ಮ ಮಾತನ್ನು ಹಾಳು ಮಾಡ್ಕೊಳ್ಬಾರ್ದು. ವಾಸ್ತವಿಕವಾಗಿ ಒಂದು ಯಾವುದೋ ಒಂದು ಮುಕುಂದಮಾಲ ಅಂತ ಸ್ತೋತ್ರದಲ್ಲೂ ಅದೇ ಬರುತ್ತೆ. ಜಿಘ್ರಕ್ರಾಣ ಮುಕುಂದ ಪಾದ ತುಳಸೀಂ ಮೂರ್ಧನ್ನ ಮಾಧೋಕ್ಷಜಂ. ನಮ್ಮ ಮೂಗಿರೋದು ಯಾಕೆ ಅಂದರೆ ಪರಮಾತ್ಮನ ಪಾದದಲ್ಲಿ ಅರ್ಪಿಸಿರುವಂಥ ತುಳಸಿಯ ಆಘ್ರಾಣವನ್ನು ಸ್ವೀಕಾರ ಮಾಡಲಿಕ್ಕಿರೋದು. ಕಾಲು ಯಾಕಿರೋದು ಅಂದರೆ ಪರಮಾತ್ಮನ ದೇವಾಲಯಕ್ಕೆ, ಕೃಷ್ಣನ ದೇವಾಲಯದ ಕಡೆಗೆ ಹೋಗಿ ಬರೋದಕ್ಕೋಸ್ಕರ ಕಾಲಿರೋದು ಹೊರತಾಗಿ ಸಿಕ್ಕ ಕಡೆಗೆ ನೀವೆಲ್ಲ ಊರೆಲ್ಲ ಸುತ್ತಾಡ್ಕೊಂಡಿರೋದಕ್ಕೆ
ಸಿಕ್ಕಿದ್ದನ್ನೆಲ್ಲ ತಿನ್ನೋಕ್ಕೆ ನಾಲಿಗೆ ಇರೋದಲ್ಲ, ಪರಮಾತ್ಮನ ಗುಣಗಾನ ಮಾಡಲಿಕ್ಕೆ ನಾಲಿಗೆ ಇರೋದು, ಪರಮಾತ್ಮನ ಆ ಒಂದು ಪಾದಕ್ಕೆ ಅರ್ಪಿಸಿದ ತುಳಸಿಯನ್ನು ಆಗ್ರಹಣ ಮಾಡಲಿಕ್ಕೆ ಮೂಗಿರೋದೇ ಹೊರತಾಗಿ ಬೇರೆದಕ್ಕೆ ಇದನ್ನು ಬಳಸೋದ್ರಲ್ಲಿ ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ. ಶಾಸ್ತ್ರದಲ್ಲಿ ಅದನ್ನೇ ಹೇಳಿರೋದು. ಅದರಂತೆ ಇವಳು ಬೇರೆಯವ್ರ ಜೊತೆ ಮಾತಾಡಿ ಉಪಯೋಗ ಇಲ್ಲ, ಅದಕ್ಕೆ ಯಾವುದೇ ರೀತಿಯಾದಂತಹ ಶಕ್ತಿಯನ್ನು ವ್ಯರ್ಥ ಮಾಡಬಾರ್ದು, ಎಲ್ಲ ಮಾತನ್ನು ರಿಸರ್ವ್ ಆಗಿಟ್ಟು ಕೃಷ್ಣ ಬಂದಾಗ ಮಾತಾಡ ಅಂಥೇಳಿ ಅಕುರ್ವತಾ ಕಿಂ ವಚಸೇತಿ ದೀನಾ, ಅತ್ಯಂತ ದೈನ್ಯತೆಯಿಂದ ಯಾರ ಜೊತೆನೂ ಮಾತೇ ಆಡೋದನ್ನು ಬಿಟ್ಬಿಟ್ಟಿದ್ಲಂತೆ, ಯಾರ ಜೊತೆನೂ ಮಾತಾಡ್ತಿರ್ಲಿಲ್ಲ ಅಂತ. ಹೀಗೆ 23ನೇ ಶ್ಲೋಕದಲ್ಲಿ ಹೇಳಿದ್ರೆ, ಮುಂದೆ 24ರಲ್ಲಿ ಮಂದಾನಿಲಂ ಚಂದನ ರಮ್ಯಗಂಧಿಂ ಇಂದೀವರಾಕ್ಷಿ ಸಹತೇನ ಕಾಚಿತ್ ವಿಶ್ಲೇಷವನ್ಹೇರ್ವಹತೋ ನಿಜಾಂಗಂ ವೃದ್ಧಿಂ ವಿದಧ್ಯಾತ್ ಇತಿ ಚಿಂತಯೇವ. ಒಬ್ಬಳು ಬಹಳ ಸುಂದರಿಯಾಗಿದ್ಲು. ಆ ಗೋಪಿಕಾ ಸ್ತ್ರೀ ಏನು ಮಾಡ್ತಾಯಿದ್ಲು ಅಂದರೆ, ಬಂದಾನಿಲಂ ಚಂದನ ರಮ್ಯ ಗಂಧಿಮಿಂದೀವರಾಕ್ಷಿ ಸಹತೇನ ಕಾಚಿತ್, ತನ್ನ ದೇಹವನ್ನು ಕೃಷ್ಣನ ವಿರಹ, ಕೃಷ್ಣನ ಸೆಪರೇಷನ್, ಕೃಷ್ಣ ಇಲ್ಲ, ಅವನ ಅಭಾವ ಅನ್ನೋ ಬೆಂಕಿ ಅವಳ ದೇಹವನ್ನು ಸುಡ್ತಾ ಇದ್ದಂತೆ. ಆದ್ದರಿಂದ ಈ ಒಂದು ಇಂಥ ಮೊದಲೇ ಸುಡ್ತಾ ಇರ್ಬೇಕಾದ್ರೆ, ಈಗ ಬೆಂಕಿ ಉರಿತಾ ಇರುತ್ತೆ, ಅದಕ್ಕೆ ಇನ್ನೊಂದಿಷ್ಟು ಗಾಳಿ ಹಾಕಿದ್ರೆ ಏನಾಗುತ್ತೆ, ಇನ್ನು ಜಾಸ್ತಿ ಸುಡೋಕ್ಕೆ ಶುರು ಆಗುತ್ತೆ ಅಲ್ವಾ. ಈಗ ಬೆಂಕಿ ಉರಿತಾ ಇರುತ್ತೆ ನಿಮಗೆ ಹೋಮಕೊಂಡದಲ್ಲಿ, ಇನ್ನೊಂದು ಸ್ವಲ್ಪ ಗಾಳಿ ಹಾಕಿ ಅಲ್ಲಿರೋವಂಥ ಬೂದಿ ಎಲ್ಲ ತೆಗೆದ್ರೆ ಏನಾಗುತ್ತೆ, ಕಟ್ಟಿಗೆ ಇನ್ನೂ ಜೋರಾಗಿ ಉರಿಯುತ್ತೆ. ಹಾಗೆ ಮೈಯೆಲ್ಲ ಮೊದಲೇ ಕೃಷ್ಣನ ವಿರಹ, ಕೃಷ್ಣನ ಅಭಾವದ ಅನ್ನೋ ಬೆಂಕಿಯಿಂದ ಉರಿತಾ ಇರಬೇಕಾದ್ರೆ ಈ ಗಾಳಿ ಬೇರೆ ಬಂದರೆ ಇನ್ನೂ ಜಾಸ್ತಿ ಆಗುತ್ತೆ ಅನ್ನೋದಕ್ಕೋಸ್ಕರ ಅವಳು ಏನು ಮಾಡ್ತಾ ಇದ್ಲಂತೆ, ಎಲ್ಲ ಕಿಟಕಿಗಳು ಬಾಗಿಲುಗಳು ಹಾಕ್ಬಿಟ್ಟು ಹಾಗೆ ಕೂತ್ಕೊಳ್ಳೋದು, ಗಾಳಿನೇ ಬರಬಾರ್ದು. ಯಾಕಂದರೆ ಎಲ್ಲಿ ಗಾಳಿ ಬಂದು ಕೃಷ್ಣನ ವಿರಹ ವೇದನೆ ನನ್ನ ದೇಹದಲ್ಲಿದೆಯೋ ಅದನ್ನು ಇನ್ನೂ ಜಾಸ್ತಿ ಮಾಡಿಬಿಟ್ರೆ ಅನ್ನೋದಕ್ಕೋಸ್ಕರ ಗಾಳಿಗೆ ಹೊಡಿತಾ ಇರಲಂತೆ ಮೈಯನ್ನು. ಒಳಗಡೆ ಹೋಗಿ ಕೂತ್ಕೊಂಡ್ಬಿಡ್ತಾ ಇರಲಿ, ಎಲ್ಲ ಕತ್ಲೆ ಕೋಣೆಯಲ್ಲಿ ಕೂತ್ಕೊಂಡು ಒಂಚೂರು ಎಲ್ಲ ಕಿಟಕಿ ಬಾಗಿಲು ಯಾವುದು ತೆಗಿದೆ, ಗಾಳಿ ಬಂದು ತನಗೆ ಬಡಿಬಾರ್ದು. ಆ ರೀತಿಯಾಗಿ ಅವಳು ಮಾಡ್ತಾಯಿದ್ಲು ಅಂತ ಹೇಳ್ತಾರೆ. ಹೀಗೆ ಮಂದ ಮಾರುತವನ್ನು ಸಹಿಸಿಕೊಳ್ಳಿಕ್ಕೆ ಆಗದೆ ಕೃಷ್ಣನ ವಿರಹಾಗ್ನಿಯಿಂದ ಬೆಂದಂತಹ ಗೋಪಿಕಾ ಸ್ತ್ರೀ ಒಬ್ಬಳು ಆ ವಾಯುಸೇವನೆಯನ್ನೇ ಬಿಟ್ಬಿಟ್ಟಿದ್ಲು ಜೀವನದಲ್ಲಿ. ಹಾಗೇ ಇರ್ತಾಯಿದ್ಲು ಅಷ್ಟೇ, ಹೊರತಾಗಿ ಒಳಗಡೆನೇ ಕೋಣೆಯೊಳಗೆ ಕೂತ್ಕೊಂಡಿದ್ಲು, ಹೊರಗಡೆಗೂ ಬರ್ತಾ ಇರಲಿಲ್ಲ, ಕಿಟಕಿಗಳನ್ನು ತೆಗಿತಾ ಇರಲಿಲ್ಲ. ಈ ರೀತಿಯಾಗಿ ಮನೆ ಒಳಗಡೆ ತನಗೆ ತಾನೇ ಒಂದು ಕಷ್ಟವನ್ನು ಕೊಟ್ಕೊಂಡು ಒಳಗಡೆ ಕೂತಿರ್ತಾಯಿದ್ಲು. ಕಾರಣ ಗಾಳಿಗೆ ಬಂದರೆ ವಿರಹಾಗ್ನಿ ಇನ್ನೂ ಹೆಚ್ಚು ಉರಿದು ತನಗೆ ಎಲ್ಲಿ ಮೈಯೆಲ್ಲ ಇನ್ನೂ ಹೆಚ್ಚು ಉರಿಯೋಕ್ಕೆ ಶುರು ಆಗುತ್ತೋ ಅನ್ನೋದಕ್ಕೋಸ್ಕರ ಬರ್ತಾನೆ ಇರಲಿಲ್ಲ ಅಂತ ಹೇಳ್ತಾರೆ. ಇದು ಅವಳು ಮಾಡ್ತಾ ಇದ್ದಂತಹ ಕೃಷ್ಣನ ತಪಸ್ಸು. ಮುಂದೆ 25ನೇ ಶ್ಲೋಕದಲ್ಲಿ ಆಲಾಪಮಾಲ್ಯಾಹ ಪ್ರಿಯಮಪ್ಯಪಾರ್ಥಂ ಆಲೋಚ್ಯ ಬಾಲ ನಹಿ ಶುಶ್ರುವೇನ್ಯ ಸೇಯಂ ಮುಕುಂದಾಗಮನಂ ವದಂತಿ ಜಾತೆ ದೃಶೀತ್ಯುತ್ತಿಥ ತೀವ್ರತಾಪ. ಒಬ್ಬಳು ಗೋಪಿಕಾ ಸ್ತ್ರೀ ತನ್ನ ಸ್ನೇಹಿತೆ ಒಬ್ಬಳು, ಕೃಷ್ಣ ಬರ್ತಾನೆ ಕಣೆ, ನೀನು ನೋಡ್ತಾನೆ, ನೀನು ಮಾತಾಡಿಸ್ತಾನೆ ಅಂತ ಯಾವಾಗಲೂ ಇವಳು ಕಥೆ ಹೇಳ್ತಾ ಇದ್ಲಂತ. ಕೃಷ್ಣ ಈಗ ಬರ್ತಾನೆ, ಆಗ ಬರ್ತಾನೆ, ಮಧ್ಯಾಹ್ನ ಬರ್ತಾನೆ, ರಾತ್ರಿ ಬರ್ತಾನೆ ಅಂತ. ಈಗ ನೋಡಿದ್ರೆ ಬೇರೆ ವಿಷಯವನ್ನು ಮಾತಾಡ್ತಾ ಇದ್ದಾಳಂತೆ. ಏನು ಸಮಾಚಾರ, ಯಾಕೆ ನೀನು ಊಟ ಮಾಡ್ತಾ ಇದೆಯಾ, ಸರಿಯಾಗಿ ಮಲ್ಕೋತಾ ಇದೆಯಾ, ಹಾಗೆ ಹೀಗೆ ಅಂತ ಇವಳ ಬಗ್ಗೆ ಪರ್ಸ್ನಲ್ಲಾಗಿ ಕೇಳೋಕ್ಕೆ ಶುರು ಮಾಡಿದ್ಲು. ಆದ್ದರಿಂದ ಅವಳಿಗೆ ತುಂಬ ಬೇಜಾರಾಯ್ತಂತ. ಕೃಷ್ಣನ ಬಗ್ಗೆ ಕೇಳು, ಮಾತಾಡೋಣ, ಕೃಷ್ಣನ ಬಗ್ಗೆ ಏನಾರು ಇದೆಯಾ ಡಿಸ್ಕಸ್ ಮಾಡೋಣ, ಬೇಡದೇ ಇರೋವಂಥದ್ದು ಊಟ ಆಯಿತಾ, ತಿಂಡಿ ಆಯಿತಾ, ಮಲ್ಕೊಂಡ್ಯಾ, ಊರಿಗೆ ಹೋಗಿದ್ಯಾ, ಅವ್ರ ಕತೆ ಇವ್ರ ಕತೆ ಏನು, ಇಂಥ ಮಾತು ಯಾಕೆ ಮಾತಾಡ್ತೀಯ ಅಂಥೇಳಿ ಅಂಥವಳ ಮಾತೇ ಬೇಡ ಅಂಥೇಳಿ ಆ ಫ್ರೆಂಡ್ಶಿಪ್ಪನ್ನೇ ಬಿಟ್ಟು ಕೂತ್ಕೊಂಡಿದ್ಲು. ನಾ ಒಬ್ಬಳೇ ಇರ್ತೀನಿ, ನೀನು ಬರೋದೇ ಬೇಡ ಅಂತೇಳಿ. ಯಾಕಂದರೆ ನೀನು ಬಂದರೂ ಬರೀ ಊಟ ಆಯಿತಾ, ತಿಂಡಿ ಆಯಿತಾ ಅಂತ ಇತ್ತೀಚೆಗೆ ವಿಚಾರಿಸ್ತಾ ಇದೆಯಾ. ಮುಂಚೆ ಆದರೆ ಕೃಷ್ಣ ಬಂದಿದ್ನಾ, ಕೃಷ್ಣ ಏನು ಮಾಡ್ದ, ಕೃಷ್ಣ ನಿನಗೇನು ತಂದುಕೊಟ್ಟ ಅಂತೆಲ್ಲ ಕೇಳ್ತಾ ಇದ್ಲು. ಇವಾಗ ನೋಡಿದ್ರೆ ಇತ್ತೀಚೆಗೆ ಬರೀ ನನ್ನ ಬಗ್ಗೆ ಕೇಳ್ತೀಯಾಳೆ, ಕಟ್ಕೊಂಡು ಏನು ಮಾಡೋಣ. ಕೃಷ್ಣನ ಬಗ್ಗೆ ಮಾತಾಡೋದಿದ್ರೆ ಯಾರು ಬರ್ರಿ, ಇಲ್ಲ ಅಂತ ಹೇಳಿದ್ರೆ ನನ್ನ ಹತ್ರನೇ ಬರಬೇಡಿ ಅನ್ನೋ ವ್ರತವನ್ನು, ಕೃಷ್ಣಾನ್ಯರನ್ನು ನೋಡದೇ ಇರುವ ವ್ರತ ಮಾಡ್ತಾ ಇದ್ಲಂತ. ಕೃಷ್ಣನ ಬಗ್ಗೆ ಮಾತಾಡದೇ ಇದ್ದರೆ ಅವರಂಥವ್ರು ಬೇಡ ನನಗೆ ಅಂತ ಆ ಜನಗಳಿಂದನೇ ದೂರ ಇರ್ತಾ ಇದ್ಲಂತ.
ಯಾವ ಸಖಿಯರು ಕೃಷ್ಣನ ಬಗ್ಗೆ ಮಾತನಾಡಲ್ವೋ ಅಂಥವ್ರ ಹತ್ರ ಮಾತಾಡ್ತಾ ಇರಲಿಲ್ಲ. ಮಾತಾಡೋದಾದರೆ ಕೃಷ್ಣನ ಟಾಪಿಕ್ ಬಗ್ಗೆ ಮಾತ್ರ ಮಾತಾಡಬೇಕು ಅಂಥೇಳಿ ಹೀಗೆ ಜಾತೆ ದೃಶೀತ್ಯುತ್ಥಿತ ತೀವ್ರತಾಪ ಧರ್ತುಂ ಧಿಯೇ ವವರ ವೈಷ್ಣವ ವರ್ಗಯೋಗ್ಯಂ. ಇಷ್ಟು ಹೇಳಿ ಮುಂದೆ 26ನೇ ಶ್ಲೋಕದಲ್ಲಿ ಕರ್ಪೂರ ಕುಂಕುಮ ಲಸನ್ ಮೃಗನಾಭಿಶೋಭಿ ನೇಚ್ಛತ್ಯ ಹೋಮಲಯ ಜಾಮಲ ಚೂರ್ಣಮನ್ಯ ಕೃಷ್ಣಾಂಗ ಸಂಗೀತದಲಂ ಪರಿರಭ್ಯ ದೌರ್ಭ್ಯಾಂ ಧರ್ತುಂ ಧಿಯೇವ ವರ ವೈಷ್ಣವ ವರ್ಗಯೋಗ್ಯಂ. ಇನ್ನೊಬ್ಬಳು ಗೋಪಿಕಾಸ್ತ್ರೀ ಗಂಧ ಯಾವಾಗಲೂ ಹಚ್ಕೊಳ್ತಾ ಇದ್ಲಂತ. ಅವಳು ಗಂಧ ಹಚ್ಕೊಳ್ಳೋದಂದರೆ ತುಂಬ ಇಷ್ಟ. ಯಾವ ಗಂಧ ಅಂತ ಹೇಳಿದ್ರೆ ಒಳ್ಳೆ ಕರ್ಪೂರ, ಕುಂಕುಮ, ಕಸ್ತೂರಿ ಇವೆಲ್ಲ ಮಿಕ್ಸ್ ಮಾಡಿರೋಂಥ ಒಳ್ಳೆಯ ಸುವಾಸನಾಭರಿತವಾದ ಪರಿಮಳಭರಿತವಾದಂತಹ ಗಂಧವನ್ನು ಯಾವಾಗಲೂ ಹಚ್ಕೊಳ್ತಾ ಇದ್ಲು. ಆದರೆ ಈಗ ಅದು ಬೇಡ ಅಂತ ಅನ್ನಿಸ್ತಂತ ಅವಳಿಗೆ. ಯಾಕೆ ಅಂತ ಹೇಳಿದ್ರೆ ಒಳ್ಳೆ ವೈಷ್ಣವ ಧರ್ಮ ಪಾಲನೆ ಮಾಡ್ತಾ ಇದ್ಲಂತವಳು. ಹಚ್ಕೊಂಡ್ರೆ ಗೋಪಿಚಂದನ ಹಚ್ಕೋಬೇಕು, ಸಿಕ್ಕಿದೆಲ್ಲ ಹಚ್ಕೋಬಾರ್ದು ಅಂತ ಶಾಸ್ತ್ರ ಇದೆ. ನಮಗೇನಿದ್ರು ಗೋಪಿಚಂದನ ಪಾಪಘ್ನ ವಿಷ್ಣು ದೇಹ ಸಮುದ್ಭವ ಅಂತ ನಮಗಿಲ್ವಾ? ಈಗ ಅವರೇ ಗೋಪಿಕಾ ಸ್ತ್ರೀಯರು, ಆದ್ದರಿಂದ ಗೋಪಿಚಂದನ ಅಲ್ಲ, ಅವ್ರಿಗೆ ಕೃಷ್ಣ ಹಚ್ಚಿಕೊಂಡು ಬಿಟ್ಟಂತಹ ಚಂದನವೇ ಆ ಗೋಪಿಕೆಯರಿಗೆ ಗೋಪಿಚಂದನ ಅಲ್ವಾ? ನಮಗೆಲ್ಲರಿಗೂ ಗೋಪಿಕೆಯರು ಕೃಷ್ಣನಿಗೆ ಹಚ್ಚಿ ಬಿಟ್ಟಂತಹ ಒಂದು ಚಂದನ ಅಲ್ಲೆಲ್ಲ ಸುರಿದಿದ್ರೆ ಅದು ನಾವು ಹಚ್ಕೋತೀವಿ. ಇವತ್ತು ಬೇಟ ದ್ವಾರಕಾಲಿರೋದು ಅದು ಕೃಷ್ಣ ಹಚ್ಚಿ ಉದುರಿದಂತಹ ಒಂದು ಚಂದನ. ಆದ್ದರಿಂದ ಅದು ಗೋಪಿಕೆ ಸ್ತ್ರೀಯರು ಹಚ್ಚಿ ಕೃಷ್ಣನಿಗೆ ಕೆಳಗಡೆ ಬೀಳಿಸಿದಂತಹ ಚಂದನವೇ ಗೋಪಿಚಂದನ. ಆದರೆ ಗೋಪಿಕೆಯರಿಗೆ ಕೃಷ್ಣನು ತನ್ನ ಮೈಗೆ ಹಚ್ಕೊಂಡು ಅವರಿಗೆ ಆಲಿಂಗನ ಮಾಡ್ತಾ ಇದ್ದ. ಯಾವಾಗ ಕೃಷ್ಣನು ಗೋಪಿಕೆಯರನ್ನು ಆಲಿಂಗನ ಮಾಡ್ತಾ ಇದ್ನೋ ಅವನ ಮೈಗೆ ಹಚ್ಚಿದಂತಹ ಕಸ್ತೂರಿ, ಕುಂಕುಮ, ಕರ್ಪೂರ ಇವೆಲ್ಲ ಮಿಶ್ರಿತವಾದಂತಹ ಒಂದು ಈ ಗಂಧ ಅವ್ರಿಗೂ ಅಂಟ್ಕೋತಾ ಇತ್ತು. ಅವಾಗ ಆಹಾ ಎಂಥ ಒಳ್ಳೆ ಗಂಧ ಅಂಥೇಳಿ ಆನಂದ ಪಡ್ತಾ ಇದ್ರಂತ. ಆದರೆ ಈಗ ಕೃಷ್ಣ ಇಲ್ಲ, ಕೃಷ್ಣನ ಆಲಿಂಗನ ಇಲ್ಲ, ದೇರ್ಫೋರ್ ಕೃಷ್ಣನು ಹಚ್ಚಿಕೊಂಡ ಗಂಧದ ಲೇಪನ ತಮಗೆ ಸಿಗ್ತಾ ಇಲ್ಲ ಅನ್ನೋದಕ್ಕೋಸ್ಕರ ಅವಳು ಏನು ಮಾಡಿದ್ಲಂತೆ, ಕೃಷ್ಣನು ಹಚ್ಚಿಕೊಂಡು ಬಿಟ್ಟ ಗಂಧ ಸಿಗ್ತಾ ಇಲ್ಲ, ಆದ್ದರಿಂದ ಗಂಧವೇ ಬೇಡ ಅಂಥೇಳಿ ಎಷ್ಟೇ ಸುವಾಸನಾಭರಿತವಾದಂಥ ಗಂಧವನ್ನು ಯಾರೇ ತಂದುಕೊಟ್ಟರು ಅದನ್ನು ಹಚ್ಕೊಳ್ಳೋದನ್ನೇ ಬಿಟ್ಬಿಟ್ಟಿದ್ವಿ. ಹೀಗೆ ಧರ್ತುಂ ಧಿಯೇವ ವರ ವೈಷ್ಣವ ವರ್ಗ ಯೋಗ್ಯಂ. ವಾದರಾಜರು ಹೇಳ್ತಾರೆ, ಇದರಿಂದ ಅವಳು ತಿಳಿಸ್ತಾ ಇದ್ದಾಳೆ, ಪರಮಾತ್ಮನಿಗೆ ಹಚ್ಚಿಬಿಟ್ಟ, ಪರಮಾತ್ಮನಿಗೆ ನೈವೇದ್ಯ ಮಾಡಿಬಿಟ್ಟ ಚಂದನವನ್ನು ಹಚ್ಕೊಂಡ್ರೆ ಹಚ್ಕೋಬೇಕು. ಸಿಕ್ಕ ಚಂದನ ಸೆಂಟ್ ಹಾಕ್ಕೊಳ್ಳೋದು, ಇದು ಮಾಡೋದು ಇವೆಲ್ಲ ಮಾಡಬಾರ್ದು. ದೇವರಿಗೆ ಸಮರ್ಪಣೆ ಮಾಡಿದಂತಹ ಕಸ್ತೂರಿ ಇರ್ಬೋದು, ಅಥವಾ ಒಳ್ಳೆಯ ದಿವ್ಯ ಪರಿಮಳ ಗಂಧ ಇರ್ಬೋದು, ಅದನ್ನು ನಾವು ಹಚ್ಕೊಳ್ಬೇಕೇ ಹೊರತಾಗಿ ದೇವರಿಗೆ ನೈವೇದ್ಯ ಮಾಡದ, ನಿವೇದನೆ ಆಗದ, ದೇವರಿಗೆ ಸಮರ್ಪಣೆ ಆಗದೇ ಇರುವಂತಹ ಯಾವ್ಯಾವುದೋ ಸೆಂಟು, ಹುಚ್ಚಾಪಟ್ಟೆ, ಗಂಧಗಳು ಇವುಗಳನ್ನೆಲ್ಲ ಮೈಗೆ ಯಾವಾಗಲೂ ಧರಿಸಬಾರ್ದು ಅನ್ನೋದನ್ನು ಈ ಗೋಪಿಕಾಸ್ತ್ರೀ ನಮಗೆ ತಿಳಿಸ್ತಾ ಇದ್ದಾಳೆ. ವರ ವೈಷ್ಣವ ವರ್ಗ ಯೋಗ್ಯಂ, ವೈಷ್ಣವರಿಗೆ ಯೋಗ್ಯವಾದಂತಹ ಒಂದು ಗಂಧವನ್ನು ಹಚ್ಕೋಬೇಕು. ವೈಷ್ಣವರಿಗೆ ಯೋಗ್ಯವಾದ ಗಂಧ ಅಂದರೆ ಪರಮಾತ್ಮನಿಗೆ ಹಚ್ಚಿಬಿಟ್ಟ ಗಂಧವೇ ವೈಷ್ಣವರಿಗೆ ಯೋಗ್ಯವಾದ ಗಂಧ. ಆದ್ದರಿಂದ ಅಂತಹ ಗಂಧವನ್ನು ಪಡೆಯುವ ಸಾಧ್ಯತೆ ಇವಾಗಿಲ್ಲ, ಆದ್ದರಿಂದ ಗಂಧವೇ ಬೇಡ ನಮಗೆ, ಪರವಾಗಿಲ್ಲ ಹಾಗೇ ಇರ್ತೀವಿ ಅಂಥೇಳಿ ಆ ಗಂಧ ಹಚ್ಕೊಳ್ಳೋದನ್ನೇ ಮೈಗೆ ಬಿಟ್ಟುಬಿಟ್ಟಿದ್ಲು ಅಂತ ಹೇಳ್ತಾರೆ. ಹೀಗೆ ಅಲ್ಲಿಗೆ 26 ಶ್ಲೋಕಗಳಾಗಿವೆ. 27ನೇ ಶ್ಲೋಕದಿಂದ ನಾಳಿನ ತರಗತಿಯಲ್ಲಿ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.